ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಡೈಲಿ ಲಾಗ್ನ ಮಾಡೋಕ್ಕಾಗ್ತಾಯಿಲ್ಲ, ಯಾಕೆಂತಂದರೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇದೇನಪ್ಪ ಇದು, ಯಾವ ಫಂಕ್ಷನ್ ಬಂದಿದ್ದಾರೆ ಹೇಳೇ ಇಲ್ಲ ಅಂತ ಅಂದ್ಕೊತಾ ಇದ್ದೀರಾ. ನಮ್ಮ ರಿಲೇಷನ್ ಒಬ್ರದ್ದು ಹುಡುಗಿದು ಹೊಸ್ಕೆ ಪ್ರೋಗ್ರಾಮ್ ಇತ್ತು, ಹಾಗಾಗಿ ಅಲ್ಲಿಗೆ ಬಂದಿರುವಂಥದ್ದು. ನಾವು ಬಂದಿದ್ದೇನೆ ಸ್ವಲ್ಪ ಲೇಟ್ ಆಯಿತು, 12:45 1 ಗಂಟೆ ಆಗಿತ್ತು. ಹುಡುಗಿನೂ ಕೂಡ ಎಲ್ಲ ರೆಡಿ ಮಾಡಿ ಕೂರಿಸಿದ್ರು. ಬಂದು ನಾವು ಕೂಡ ಬಂದು ಎಲ್ಲರನ್ನೂ ಕೂಡ ಮಾತಾಡಿಸಿ ಹೋಗಿ ಹುಡುಗಿಗೂ ಕೂಡ ಗಿಫ್ಟ್ನ ಕೊಟ್ಟು ನೋಡಿ. ಈಗ ಹಳ್ಳಿಗಳ ಸೈಡಲ್ಲಿ ಹೊಸ್ಕೆ ಫಂಕ್ಷನಲ್ಲಿ ಹಾಡುಗಳನ್ನ ಹೇಳ್ತಾರೆ ಅಂತ ಗೊತ್ತಿತ್ತು. ಹಂಗಾಗಿ ಇಲ್ಲಿ ಇವರಲ್ಲೂ ಈಗೂ ಕೂಡ ಇದ್ದಾರೆ ಅಜ್ಜಿದಿರು, ಸ್ವಲ್ಪ ಹಾಡುಗಳನ್ನ ಹೇಳ್ತಾಯಿದ್ರು. ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಅಂದರೆ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಅಲ್ಲಿ ಮಳೆಯೂ ಕೂಡ ಸ್ವಲ್ಪ ಹೊತ್ತು ಬರೋದು, ಸ್ವಲ್ಪ ಹೊತ್ತು ಬಿಡೋದು, ಈ ರೀತಿ ಮಳೆ ಕಣಮುಚ್ಚೆಲ್ಲ ಕೂಡ ಆಡ್ತಾಯಿತ್ತು. ಊಟ ಮಾಡೋಕ್ಕಂತೂ ಬಿಡಲೇ ಇಲ್ಲ. ಅಲ್ವಾ, ಹೊಟ್ಟೆ ಎಷ್ಟು ಹೋಗ್ತೈತೆ ಬರ್ರಿ. ಏನು ನನಗಂತೂ ತುಂಬಾ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಹಾಗಾಗಿ ಹೋಗಿ ಊಟ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ. ನಾವು ಕೂತ್ಕೊಂಡಾಗೆ ಮಳೆ ಜೋರಾಗಿ ಬರ್ತಾಯಿತ್ತು. ಸ್ವಲ್ಪ ಹೊತ್ತು ಬರೋದು, ಸ್ವಲ್ಪ ಹೊತ್ತು ಹೋಗೋದು, ಈ ಥರ ನೀರೆಲ್ಲ ಬರ್ತಾಯಿತ್ತು. ಸ್ವಲ್ಪ ಟೇಬಲ್ನ ಮುಂದೆ ಹಾಕೊಂಡ್ರು ಸಹ ಮಳೆ ಬರ್ತಾನೆ ಇತ್ತು. ಊಟ ಮಾಡೋಕ್ಕೂ ಸರಿಯಾಗಲಿಲ್ಲ. ಎಷ್ಟು ಸ್ವಲ್ಪನೇ ಊಟ ಮಾಡಿಕೊಂಡು ಬಂದ್ವಿ. ಈ ಥರ ಮಳೆ ಬರ್ತಾಯಿತ್ತು. ಆಪ್ರೇಷನ್ ಆದಾಗೆಲ್ಲ ಸಣ್ಣಗಾಗ್ಬಿಟ್ಟಿದ್ರು. ಊಟ ಮಾಡಿ ಹೋಗ್ರಿ, ಮಳೆ ಬರ್ತೈತೆ. ವಿಡಿಯೋ ಹೆಣ್ಮಕ್ಳು ಮೆಚೂರ್ಡ್ ಆದಾಗ ಸೋದ್ರ ಮಾವನ ಕೈಲಿ ಗುಡಿಸ್ಲನ್ನ ಹಾಕಿಸ್ತಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಗೊತ್ತೇ ಇದೆ. ಹಾಗಾಗಿ ನಮ್ಮ ರೀಶಾ ಅವಳಿಗೆ ಮಾವ ಆಗಬೇಕು, ಹಾಗಾಗಿ ಅವನೇ ಗುಡಿಸ್ಲನ್ನ ಹಾಕಿರುವಂಥದ್ದು. ಹಾಗಾಗಿ ಅವನಿಗೂ ಕೂಡ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಕೊನೆಯದಾಗಿ ಅವನಿಗೂ ಕೂಡ ಹೊಸ್ಕೆನ ಹಾಕ್ತಾ ಇರೋವಂಥದ್ದು. ಕೊಡ್ತಾರೆ ನೀನೇ ತಾಂಡಿಕ್ಕೊಂಡ ಅವ್ರಿಗೆ ಎಕ್ಸ್ಟ್ರಾ ಫೇವ್ರೇಟ್ ಯಾವ್ದು ಬೇಕು ಅಂತ ಎಕ್ಸ್ಟ್ರಾ ಕೊಡು. ಇದು ಎಲ್ಲಾನು ಒಂದಿಕ್ಕು ಕಡ್ಲೆದು ಒಂಚೂರು ಬಳ್ಳೆಣಿಕ್ಕು ಇದು ಇದು ಈ ಕಡೆ ಇತ್ತಗಳ ಚಿಕ್ಕದು ಅದು ಹಾಗೆ ಇಟ್ಕೊಳ್ಳಮ್ಮ. ಇಕ್ಕೋ ಒಂದು ತಾಂಡಿಗೆ ಇಕ್ಕುವಾಗ ಹಂಗೆ ಇಟ್ಕೋ ಫೋಟೋ ಹೊಡಿತಾರೆ. ಹಾಗೆ ಬಳ್ಳೆಣ್ಣು ತಗೊಂಡು ನೀಟಾಗಿ ಕಾಣುತ್ತೆ.
ದೊಡ್ಡಳಾಗಿ ರವೀಶ್ ಅಂತ ಗೆದ್ದು ಮದುವೆ ಇತ್ತು ಪಾಪ ಎಲ್ಲ ಮುಗಿಸ್ಕೊಂಡು ನಾವು ಈಗ ಅರಿಶಿನ ಕುಂಕುಮನ ತೊಗೊಳಕ್ಕೆ ಬಂದ್ವಿ. ಅರಿಶಿನ ಕುಂಕುಮ ಕೂಡ ಕೊಟ್ಟರು. ನಮ್ಮ ಮಂಜೂರು ಸ್ವಲ್ಪ ಲೇಟಾಗಿ ಬಂದರು ನಮ್ಮ ಆಂಟಿರು. ಹಂಗಾಗಿ ನಾವು ಮಳೆ ಕೂಡ ಬರ್ತಾಯಿತ್ತು. ನಮ್ಮನು ಕೂಡ ಬಂದಿರಲಿಲ್ಲ, ಮನೇಲಿ ಒಬ್ಬನೇ ಇದ್ದ ಅಂತ ಅಂದ್ಬಿಟ್ಟು ನಾವು ಬೇಗ ಬಂದ್ವಿ. ಅವ್ರು ಇನ್ನೂ ಊಟನೂ ಕೂಡ ಮಾಡಿರಲಿಲ್ಲ. ಹಂಗಾಗಿ ನೋಡಿ ಸ್ವಲ್ಪ ವಿಡಿಯೋನ ನಮ್ಮ ಆಂಟಿದು ಸ್ವಲ್ಪ ವಿಡಿಯೋನ ಮಾಡಿಕೊಂಡು ನಾನು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಏನೇಶು ಸಮಾಚಾರ ಏನು ಸಮಾಚಾರ ಹಂಗಂತಾನೆ ಇದೆ ಅವತ್ತಿಂದ ನಾಲ್ಕು ತಿಂಗಳದಷ್ಟೇ ಹೋಗಂತ ಬರೋದು ಯಾಕಲ್ಲ ಇವತ್ತೇ ಹೋಗೋದ ನಾನು ಇನ್ನೇನು ಮಾಡೋಣಲ್ಲ ನೀನು ವಿಷಯ ಅಕ್ಕ ಹಾಕೊಂಡಂತ ಲಾಸ್ಟ್ ಬರೋದು ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.